ಹಲೋ ಗಾಯ್ಸ್, ಇವತ್ತು ನಿಮಗೋಸ್ಕರ ವೆರೈಟಿ ಆಗಿರೋ ಉದ್ದಿನ ವಡೆ, ಮೆದು ವಡೆ ಅಂತಾನೂ ಹೇಳ್ತಾರೆ. ಇದಕ್ಕೆ ಬೇರೆ ಏನೂ ಇಲ್ಲ, ಬರೀ ಉದ್ದಿನ ಬೇಳೆನ ನೈಟ್ ಫುಲ್ಲಾಗಿ ನೀರಲ್ಲಿ ಹಾಕಿಡಬೇಕು. ಅದಾದ ನಂತರ ಮಿಕ್ಸಿಯಲ್ಲೇ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ಅಂದರೆ ಗಟ್ಟಿಯಾಗಿರಬೇಕು, ಇಲ್ಲಾಂತಂದರೆ ನೀರಲ್ಲಿ ಸಿಗೋಗುತ್ತೆ. ಮತ್ತು ಇದಕ್ಕೆ ನಾನಿವಾಗ ಆಲ್ರೆಡಿ ಉದ್ದಿನ ಬೇಳೆನ ಪೇಸ್ಟ್ ಮಾಡಿಟ್ಟಿದ್ದೀನಿ. ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ 1 ರಿಂದ 2 ಹಸಿಮೆಣಸಿನಕಾಯಿ ಮತ್ತೆ ಸ್ವಲ್ಪ ಶುಂಠಿ. ಬೇಕಾದ್ರೆ ಇದಕ್ಕೆ ತೆಂಗಿನಕಾಯಿನೂ ಹಾಕ್ಬೋದು, ಬಟ್ ನಾ ತೆಂಗಿನಕಾಯಿ ಹಾಕ್ತಾ ಇಲ್ಲ, ಅಂದ್ರೆ ಅದು ದೊಡ್ಡ ದೊಡ್ಡ ಪೀಸು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ. ಇವಾಗ ಇದನ್ನ ಸ್ವಲ್ಪ ನೈಸಾಗಿ ಕಟ್ ಮಾಡಿ ಇದನ್ನ ಅದೇ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಹಾಕಬೇಕು. ಬ್ಲ್ಯಾಕ್ ಪೆಪ್ಪರ್ ಏನಕ್ಕೆ ಅಂತಂದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮಧ್ಯ ಮಧ್ಯದಲ್ಲಿ ನಾನು ಕ್ರಶ್ ಮಾಡಿ ಹಾಕಿದ್ದೀನಿ, ಕೆಲವೊಬ್ರು ಫುಲ್ ಆಗಿ ಹಾಕ್ತಾರೆ. ಮತ್ತೆ ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿದ ನಂತರ ಒಂದೊಂದಾಗಿ ಇವಾಗ ವಡೆನ ನಾವು ಎಣ್ಣೆ ಬಿಸಿ ಮಾಡಿ ಎಣ್ಣೆಗೆ ಹಾಕೋಣ. ನೋಡಿ, ಎಣ್ಣೆ ಓವರ್ ಬಿಸಿ ಇರಬಾರ್ದು, ಮೀಡಿಯಂ ಬಿಸಿಯಲ್ಲಿ ಇರಬೇಕು. ಇವಾಗ ನಾವು ಒಂದ್ಸಲಕ್ಕೆ 6 ಉದ್ದಿನ ವಡೆ ಹಾಕಿದ್ದೀನಿ. ಇದರಲ್ಲಿ 10 ರಿಂದ 12 ಹಾಕ್ಬೋದು, ಬಟ್ ಅದೇನಾಗುತ್ತೆ ಒಂದೊಂದು ಅಂಟ್ಕೊಳ್ಳುತ್ತೆ. ಹಾಗಾಗಿ ಇದು ಕ್ರಿಸ್ಪಿ ಆಗೋವರೆಗೂ ಇದನ್ನ ಮೀಡಿಯಂ ಫೈರಲ್ಲಿ ನಾವು ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಬಿಸಿ ಬಿಸಿಯಾಗಿರೋ ಉದ್ದಿನ ವಡೆ ರೆಡಿಯಾಗಿದೆ. ಇದ್ರ ಜೊತೆ ಸಾಂಬಾರು ಅಥವಾ ಚಟ್ನಿ ಸಖತ್ತಾಗಿರುತ್ತೆ. ಇದರಲ್ಲಿ ಸೋಡದ ಪುಡಿ ಯಾವುದು ಹಾಕಬಾರ್ದು, ಸೋಡದ ಪುಡಿ ಹಾಕಿದರೆ ಚೆನ್ನಾಗಿರಲ್ಲ, ಎಣ್ಣೆ ಕುಡಿಯುತ್ತೆ. ಇವಾಗ ನೋಡಿ, ಸಾಫ್ಟಾಗಿ ಟೇಸ್ಟಿಯಾಗಿರೋ ಉದ್ದಿನ ವಡೆ ರೆಡಿಯಾಗಿದೆ. ಥ್ಯಾಂಕ್ ಯು. ಇದೇ ಥರದ ವಿಡಿಯೋಗೋಸ್ಕರ ನನ್ನ ಚಾನಲ್ನ ವಾಚ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.